ಒಂದು ಬೆನ್ಸ್ ಕಾರ್ ನಿಂತಿದೆ. ಬೈಕ್ ಬೆಲೆಯಲ್ಲಿ ಕೊಡೋಣ ಮೇಡಮ್. ಎಷ್ಟು ಕೊಡ್ತಾ ಇದೀರಾ? ಬರೇ 50,000ಗೆ ಕೊಡೋಣ. ಬರೀ 1 ಲಕ್ಷಗೆ ಕೊಡೋಣ. ಲೋನ್ ಬೇಕಂದ್ರೆ ಬರೇ 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸಾಕು. ಲೋನ್ ಸರ್ವಿಸ್ ಅಂತ ಬಂತು ಹೇಳಿದ್ರೆ 2012 ಮೇಲೆ ಯಾವ್ದೇ ವೆಹಿಕಲ್ ತಗೊಂಡ್ರು ನಿಮ್ಗೆ 70 to 80% ಲೋನ್ ನೇ ಮಾಡಿಸ್ಕೊಡ್ತಾ ಇದೀರಾ. ಎಷ್ಟು ಕೊಡ್ತಾ ಇದೀರಾ? 3 ಲಕ್ಷ ಇಂದ ಇನ್ನ ಕಡಿಮೆಗೆ ಕೊಡೋಣ. ಬರೇ ಪೆಟ್ರೋಲ್ ಹಾಕೊಂಡು ಓಡಿಸ್ತಾ ಇರ್ಬೋದು, ಆ ಕಂಡೀಷನ್ ಅಲ್ಲೇ ಇರೋದು. ಒಂದು ಮನೆಗೆ ಒಂದು ಕಾರ್ ಬೇಕೇ ಬೇಕು, ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ ವೆಲ್ ಮೇಂಟೈನ್, ಅದು ಕೂಡ ಚಾಕ್ಲೇಟ್ ಕಲರ್ ಅಲ್ಲಿ. ಪುಟ್ಟ ಮನೆಗೆ ಪುಟ್ಟ ನ್ಯಾನೋ ಬೇಕಾ? ಶೋರೂಮ್ ವಿಸಿಟ್ ಮಾಡಿದ್ರೆ 2,80,000ಗೆ ಕ್ಲೋಸ್ ಮಾಡ್ಕೊಡಿ. ಗಾಡಿ ತುಂಬಾ ಚೆನ್ನಾಗಿದೆ, ಹೊಸ ವೆಹಿಕಲ್ ತರ ಇದೆ ಮೇಡಮ್. ಶೋರೂಮ್ ಇಷ್ಟು ಚೆಕ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಗಾಡಿ ತಗೊಳ್ಳಿ. ಹೊಂಡೈ 20+ ಮೈಲೇಜ್ ಬರೋ ವೆಹಿಕಲ್ ಬರೀ 2,80,000ಗೆ ಮಾಡ್ಕೊಡೋಣ. 2,40,000ಗೆ ಕ್ಲೋಸ್ ಮಾಡ್ಕೊಡೋಣ. ಡೀಸೆಲ್ ಅಲ್ಲಿ ತುಂಬಾ ಡಿಮಾಂಡ್ ಇರೋದು ಬಜಾರಲ್ಲಿ. ಡೀಸೆಲ್ ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತಾರೆ. ಹಾಯ್ ವೀಕ್ಷಕರೇ, ಎಲ್ಲರಿಗೂ ನಮಸ್ಕಾರ. ನಾನು ಇವತ್ತು ಮಾತಾಡ್ತಾ ಇರೋದು ಕರ್ನಾಟಕ ಕಾರ್ಝೋನ್ ಕಡೆಯಿಂದ. ನಮ್ ಶೋರೂಮ್ ಲೊಕೇಟ್ ಆಗಿರೋದು ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಾಗರಬಾವಿಯಲ್ಲಿ ಲೊಕೇಟ್ ಆಗಿರೋದು. ಎಕ್ಸಾಕ್ಟ್ ಲೊಕೇಶನ್ ಬಂದ್ಬಿಟ್ಟು ನಿಮ್ಗೆ ನಾಗರಬಾವಿ 2nd ಸ್ಟೇಜ್ ನಮ್ಮೂರ್ ತಿಂಡಿ ಹೋಟೆಲ್ ಸಿಗುತ್ತೆ. ಅಲ್ಲಿಂದ ಮೇಲೆ ಅಪ್ಪಾದ್ರೆ ನಿಮ್ಗೆ ಲೆಫ್ಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅದು ಬ್ಯಾಕ್ ಸೈಡ್ ಪಾರ್ಕಿಂಗ್ ಅಲ್ಲೇ ನಮ್ ಶೋರೂಮ್ ಲೊಕೇಟ್ ಆಗಿರೋದು. ಈ ಕಡೆ ಸುಂಗುತ್ಕಟ್ಟೆ, ಆ ಕಡೆ ಮಾಗಡಿ ಕಡೆಯಿಂದ ಬರೋ ಅವ್ರಿಗೆ, ನೀವ್ ಈ ಕಡೆ ಬಂದ್ರೆ ನಿಮ್ಗೆ ಅಂಬೇಡ್ಕರ್ ಕಾಲೇಜ್ ಸಿಗ್ನಲ್ ಬರುತ್ತೆ. ಅಲ್ಲಿಂದ ನೀವು ರೈಟ್ ತಗೊಂಡ್ರೆ ನಿಮ್ಗೆ ರೈಟ್ ಸೈಡ್ MK ಅಹಮದ್ ಸೂಪರ್ ಮಾರ್ಕೆಟ್ ಸಿಗುತ್ತೆ. ಅಲ್ಲೇ ನಮ್ ಶೋರೂಮ್ ಲೊಕೇಟ್ ಆಗಿರೋದು. ಇಲ್ಲಿ ಗೊತ್ತಾಗಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ನಂಬರ್ ಇರುತ್ತೆ, ಕಾಲ್ ಮಾಡಿ ಡೈರೆಕ್ಟ್ ಲೊಕೇಶನ್ ಕಳಿಸ್ತೀನಿ. ನಮ್ಮ ಹತ್ರ ಈಗ ನಿಮ್ಗೆ ವೆಹಿಕಲ್ಸ್ ಸ್ಟಾಕ್ ಬಂದ್ಬಿಟ್ಟು 60 ವೆಹಿಕಲ್ಸ್ ಸ್ಟಾಕ್ ಇದೆ. ನೀವು ನೋಡ್ತಾ ಇರ್ಬೋದು, ಗಾಡಿಗಳು ತುಂಬಾ ಚೆನ್ನಾಗಿದೆ. ಶೋರೂಮ್ ರಿಕಾರ್ಡ್ ಹೊಡಿರೋದು ಸಿಗೋದು ನಿಮ್ಗೆ 2,000 3,000 ಹೊಡಿರೋದು ವೆಹಿಕಲ್ ನಮ್ಮ ಹತ್ರ ಸಿಗುತ್ತೆ. ಲೋನ್ ಆಪ್ಷನ್ ಕೂಡ ನಮ್ಮ ಹತ್ರ ಅವೈಲೇಬಲ್ ಇದೆ. ಪೂರ್ತಿ ಕರ್ನಾಟಕ ನಿಮ್ಗೆ ಒಂದು 70 to 80% ಲೋನ್ ಮಾಡ್ಕೊಡ್ತೀನಿ. ಸಿವಿಲ್ ಚೆನ್ನಾಗಿರ್ಬೇಕು, ಸ್ಯಾಲ್ರಿಡ್ ಇರ್ಬೇಕು, ಇಲ್ಲಾಂದ್ರೆ ಸ್ವಂತ ಮನೆ ಇರ್ಬೇಕು. ಇದ್ 3 ಪ್ರೊಫೈಲ್ಸ್ ಚೆನ್ನಾಗಿದ್ರೆ ಖಂಡಿತ ಒಂದು 70 to 80% ಲೋನ್ ಮಾಡ್ಕೊಡ್ತೀನಿ. ಬನ್ನಿ ವೆಹಿಕಲ್ ಡೀಟೇಲ್ ತಿಳಿಸ್ಕೊಡ್ತೀನಿ. ಸೊ ಈ ಕಾರ್ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ. ಇದು ಬಂದ್ಬಿಟ್ಟು ನಿಮ್ಗೆ ತುಂಬಾ ಲೋ ಬಜೆಟ್ ಅಲ್ಲಿ ಈಗ ಸ್ಟಾರ್ಟಿಂಗ್ ಇರೋದು. ಯಾರೆಲ್ಲ ಅಂದ ಕಡಿಮೆ ಬಜೆಟ್ ಅಲ್ಲಿ ಕಲಿಯಕ್ಕೆ ಇಲ್ಲ ಅಂದ್ರೆ ಫ್ಯಾಮಿಲಿಗೋಸ್ಕರ ನೋಡ್ತಾ ಇದಾರೆ, ಈಗ ಒಳ್ಳೆ ಬಜೆಟ್ ಅಲ್ಲಿ ಗಾಡಿಗಳು ತಂದಿದೀನಿ. ಇದು 2005 ಮಾಡಲ್. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ ಓನರ್ ಸ್ವಲ್ಪ ಜಾಸ್ತಿ ಆಗಿದೆ. ತುಂಬಾ ಲೋ ಪ್ರೈಸ್ ಅಲ್ಲಿ ಕೊಡ್ತೀನಿ ಮೇಡಮ್. 2005 4 ಓನರ್ ಆಗಿದೆ. ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಬರೀ 1,05,000ಗೆ ಕೊಡೋಣ ಮೇಡಮ್. ಜಸ್ಟ್ 1,05,000 ಕೊಡ್ತಾ ಇದೀರಾ? ಹೌದು ಮೇಡಮ್. ಓಕೆ, ನೆಕ್ಸ್ಟ್ ಈ ಕಾರು ಮೇಡಮ್, ಇದೂನು ಸೆಂಟ್ರೋ. ಬರೇ ಇದ್ರಲ್ಲಿ ನಿಮ್ಗೆ 35,000 ಬರೇ ಎಕ್ಸ್ಟ್ರಾ ಫಿಟ್ಟಿಂಗ್ ಇದೆ ಮೇಡಮ್. ಆಂಪ್ ಬುಫರ್ ಎಲ್ಲ ನಿಮ್ಗೆ ಬರೇ 35,000 ಇದೆ. ಇದು ಡೀಟೇಲ್ಸ್ ಬಂದ್ಬಿಟ್ಟು ನಿಮ್ಗೆ 2006 ಥರ್ಡ್ ಓನರ್, ಫ್ರೆಶ್ ಡಾಕ್ಯುಮೆಂಟ್ ಆಗಿದೆ ಮೇಡಮ್. 5 ವರ್ಷ ಫ್ರೆಶ್ FC ಇನ್ಶೂರೆನ್ಸ್ ಎಲ್ಲ ಬರುತ್ತೆ. ಗಾಡಿಯಲ್ಲಿ ಏನು ಕೆಲಸ ಇಲ್ಲ, ಬರೇ ಪೆಟ್ರೋಲ್ ಹಾಕೊಂಡು ನೋಡ್ತಾ ಇರ್ಬೋದು, ಆ ಕಂಡೀಷನ್ ಅಲ್ಲೇ ಇರೋದು. ಓಕೆ, ಪ್ರೈಸ್ ಬಂದೆಷ್ಟು? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 1,60,000 ಕೋಟಿಂಗ್ ಮಾಡ್ತಾ ಇದೀನಿ ಮೇಡಮ್. ನಮ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ ಖಂಡಿತ ಸಣ್ಣ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ನೆಕ್ಸ್ಟ್ ಇರೋದು ಫಿಯಟ್ ಪುಂಟೋ ಮೇಡಮ್. ಗಾಡಿ ತುಂಬಾ ಚೆನ್ನಾಗಿದೆ. 2010 ಫ್ರೆಶ್ FC ಇನ್ಶೂರೆನ್ಸ್ ಸಿಗುತ್ತೆ ನಿಮ್ಗೆ. ಗಾಡಿ ಫುಲ್ಲಿ ಲೋಡೆಡ್ ಆಗಿರೋದು. ವೀಕ್ಷಕರಿಗೆ ತುಂಬಾ ಕಡಿಮೆ ಬಜೆಟ್ ಅಲ್ಲಿ ಮಾಡ್ಕೊಡ್ತೀನಿ ಮೇಡಮ್. ಇದು ಎಷ್ಟು ಪ್ರೈಸ್ ಅಲ್ಲಿ ಮಾಡ್ತೀರಾ? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 1,85,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿದ್ರೆ 1,80,000ಗೆ ಕ್ಲೋಸ್ ಮಾಡ್ಕೊಡೋಣ. ಇದು ಓಕೆ, ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ನೀವು ಇಲ್ಲಿ ಬಂದು ವಿಸಿಟ್ ಮಾಡಿ ಮಾತಾಡಿ. ಹೈಟೆನ್ ಬಗ್ಗೆ ಹೇಳಿ. ಇದು ಡೀಟೇಲ್ಸ್ ಬಂದ್ಬಿಟ್ಟು 2009 ಥರ್ಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ಕ್ಲಾಸ್ ಕಂಡೀಷನ್ ಅಲ್ಲೇ ಇರೋದು. ಗಾಡಿ 80,000 ಚಿಲ್ಲರೆ ಏನು ಓಡಿದೆ. ಗಾಡಿ ತುಂಬಾ ಕ್ಲಾಸ್ ಕಂಡೀಷನ್ ಅಲ್ಲೇ ಇದೆ. ಡಾಕ್ಯುಮೆಂಟ್ಸ್ ಎಲ್ಲ ಫ್ರೆಶ್ ಆಗಿದೆ ಇದ್ರದ್ದು ಮೇಡಮ್. ಓಕೆ, ಬಾಯ್ಸ್ ನ ಫೇವರೇಟ್ ವೆಹಿಕಲ್ ಪೋಲೋ ಗಾಡಿ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಹೇಳ್ಬಿಡಿ ಮೇಡಮ್. ಇದು ಡೀಟೇಲ್ಸ್ ಬಂದ್ಬಿಟ್ಟು 2017 ಸಿಂಗಲ್ ಓನರ್, ಬರೇ 79,000 ಓಡಿದೆ. ಶೋರೂಮ್ ರಿಕಾರ್ಡ್ ಮೇಡಮ್. ಫುಲ್ಲಿ ಟಾಪ್ ಅಂಡ್ ಹೈ ಲೈನ್ ವೇರಿಯಂಟ್ ಇದು. ಓಕೆ, ಪ್ರೈಸ್ ಬಂದು ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 6,90,000 ಕೋಟಿಂಗ್ ಮಾಡ್ತಾ ಇದೀನಿ. ನಮ್ ಶೋರೂಮ್ ವಿಸಿಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಲೋನ್ ಬೇಕಂದ್ರೆ ಲೋನು ಮಾಡ್ಕೊಡೋಣ. ಸೊ ಈ ವಿಡಿಯೋನ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬನ್ನಿ. ಇನ್ನು ಇವರು ನೆಗೋಷಿಯಬಲ್ ಮಾಡಿ ಕೊಡ್ತಾರೆ, ಹೆಚ್ಚು ಕಮ್ಮಿ ಮಾಡ್ತಾರೆ. ಸೊ ನೀವು ಶೋರೂಮ್ ಗೆ ವಿಸಿಟ್ ಮಾಡೋದನ್ನ ಮರಿಬೇಡಿ. ಸೊ ನೆಕ್ಸ್ಟ್ ವೆಹಿಕಲ್ ನೆಕ್ಸ್ಟ್ ಇರೋದು ಹುಂಡೈ ವರ್ನ. ಅದು ಕೂಡ ಡೀಸೆಲ್ ಅಲ್ಲಿ ತುಂಬಾ ಡಿಮಾಂಡ್ ಇರೋದು ಬಜಾರಲ್ಲಿ. ಇದು 2013 ಥರ್ಡ್ ಓನರ್ EX ಫುಲ್ಲಿ ಲೋಡೆಡ್ ವೆಹಿಕಲ್ ಬರುತ್ತೆ. ಗಾಡಿ ತುಂಬಾ ಚೆನ್ನಾಗಿದೆ. ಅದು ಕೂಡ ಗ್ರೇ ಕಲರ್ ಅಲ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್ ಮೇಡಮ್. ಪ್ರೈಸ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,40,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿದ್ರೆ 4,30,000ಗೆ ಕ್ಲೋಸ್ ಮಾಡ್ಕೊಡೋಣ. ಸೊ i20 ವೆಹಿಕಲ್ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಇದು ಡೀಟೇಲ್ಸ್ ಬಂದ್ಬಿಟ್ಟು 2011 ಸೆಕೆಂಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಇದು ದಿಲ್ಲಿ ರಿಜಿಸ್ಟ್ರೇಷನ್ ವಿತ್ KA ಎಲ್ಲ ಮಾಡ್ಕೊಡ್ತೀನಿ. ನಿಮಗೆ ಪೂರ್ತಿ ಕೆಲಸ ಎಲ್ಲ ಮಾಡ್ಕೊಡ್ತೀನಿ ಮೇಡಮ್. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,85,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ವಿಸಿಟ್ ಮಾಡಿದ್ರೆ 2,80,000ಗೆ ಕ್ಲೋಸ್ ಮಾಡ್ಕೊಡೋಣ.
ಸೊ ವೈಟ್ ಕಲರ್ ಎರ್ಟಿಗಾ ವೆಹಿಕಲ್ ಇದೆ. ಸೊ ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಮೇಡಮ್ ಇದು ಅದು ಕೂಡ ಡೀಸೆಲ್ ತುಂಬಾ ಗುಲ್ಬರ್ಗ, ರಾಯಚೂರು, ಧಾರವಾಡ ಅಂದ್ರೆ ತುಂಬಾ ಡಿಮಾಂಡ್ ಇರುತ್ತೆ. ಅದು ಕೂಡ ಡೀಸೆಲ್ ಇರ್ಟಿಗಾನೇ ಬೇಕಂತ ಈಗ ಎರಡೇ ಸ್ಟಾಕ್ ಅಲ್ಲಿ ಅವೈಲೇಬಲ್ ಇದೆ ಡೀಸೆಲ್ ವೆಹಿಕಲ್. ಇದು 2012 ಸೆಕೆಂಡ್ ಓನರ್, ವಿಡಿಯೋ, ABS, ಡಾಕ್ಯುಮೆಂಟ್ಸ್ ಎಲ್ಲ ಅಪ್ ಟು ಡೇಟ್ ರನ್ನಿಂಗ್ ಇದೆ. 4 ಹೊಸ ಟೈರ್, ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದೀನಿ ಇದಕ್ಕೆ. ಓಕೆ ಓಕೆ. ಸೊ ಪ್ರೈಸ್ ಏನ್ ಕೋಟ್ ಮಾಡ್ತಾ ಇದ್ದೀರಾ? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 5,10,000 ಕೋಟಿಂಗ್ ಮಾಡ್ತಾರೆ. ಅದು ಶೋರೂಮ್ ವಿಸಿಟ್ ಮಾಡಿದ್ರೆ 5 ಲಕ್ಷಕ್ಕೆ ಮಾಡ್ಕೊಡೋಣ. ಲೋನ್ ಬೇಕಂದ್ರೆ 3 ಲಕ್ಷ ಲೋನ್ ಮಾಡ್ಕೊಡೋಣ. ಓಕೆ, 3 lakhs ಲೋನೇ ಮಾಡ್ಕೊಳ್ತಾ ಇದಾರೆ. ಸೊ ನೀವು ಜಸ್ಟ್ 2 lakh ಡೌನ್ ಪೇಮೆಂಟ್ ಮಾಡಿ ಈ ಗಾಡಿ ಒಂದು ತಗೊಂಡ್ ಹೋಗ್ಬೋದು. ಸೊ ನೆಕ್ಸ್ಟ್ ನೆಕ್ಸ್ಟ್ ಇರೋದು ಇನ್ನೊಂದು ಇರ್ಟಿಗಾ. ಇದು ಫುಲ್ಲಿ ಟಾಪ್ ಎಂಡ್ ವೆಹಿಕಲ್ ZDI. ಇದು 2015 ಸಿಂಗಲ್ ಓನರ್, ಶೋರೂಮ್ ರಿಕಾರ್ಡ್ ಓಡಿರೋದು ವೆಹಿಕಲ್. ಒಂಚೂರು ಡೆಂಟ್ ಸ್ಕ್ರಾಚ್ ಏನೂ ಇಲ್ಲ. ಆಫ್ಟರ್ ಮಾರ್ಕೆಟ್ ಎಕ್ಸ್ಟ್ರಾ ಫಿಟ್ಟಿಂಗ್ ಎಲ್ಲ ಫಿಟ್ ಮಾಡಿದ್ದಾರೆ. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಪ್ರೈಸ್ ಮೇಡಮ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 7,60,000 ಕೋಟಿಂಗ್ ಮಾಡ್ತಾ ಇರೋದು. ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 7,50,000 ಮಾಡ್ಕೊಡೋಣ. ಬರೀ 2 ಲಕ್ಷ ಡೌನ್ ಪೇಮೆಂಟ್ ಮಾಡಿ ಸಾಕಿದಕ್ಕೆ. ಓಕೆ, 2 lakhs ಡೌನ್ ಪೇಮೆಂಟ್ ಮಾಡಿ ಈ ವೆಹಿಕಲ್ ನ ತಗೊಂಡ್ ಹೋಗ್ಬೋದು. ಇನ್ ಮಿಕ್ಕಿದೆಲ್ಲ ಅವರೇ ಲೋನ್ ಮಾಡಿಸ್ಕೊಡ್ತಾರೆ. ಓಕೆ, ಶಿಫ್ಟ್ ಡಿಫ್ರೆಂಟ್ ಕಲರ್ ಅಲ್ಲಿ ಇದೆ, ಇದ್ರ ಬಗ್ಗೆ ಹೇಳ್ಬಿಡಿ. ನೆಕ್ಸ್ಟ್ ಇರೋದು ಶಿಫ್ಟ್. ತುಂಬಾ ಆಫೀಸ್ ಹೋಗೋರು ಶಿಫ್ಟ್ ನೋಡ್ತಾರೆ. ಹೌದು, ಇದು 2010 ಫ್ರೆಶ್ ಡಾಕ್ಯುಮೆಂಟ್, ಸೆಕೆಂಡ್ ಓನರ್ ವೆಹಿಕಲ್ ಆಗಿದೆ. ಪೆಟ್ರೋಲ್ ವೇರಿಯಂಟ್ VXI ವರ್ಷನ್ ಆಗಿದೆ. ಓಕೆ, ಪ್ರೈಸ್ ಒಂದು ಹೇಳ್ಬಿಡಿ. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 3,10,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿದ್ರೆ 3 ಲಕ್ಷಗೆ ಮಾಡ್ಕೊಡೋಣ. ಓಕೆ, ನಿಮ್ಮಲ್ಲಿ ಒಂದು ಲೋನ್ ಸರ್ವಿಸ್ ಅಂತ ಬಂದ್ರೆ ಎಷ್ಟನೇ ಮಾಡೆಲ್ ಇಂದ ಕೊಡ್ತಾ ಇದ್ದೀರಾ? ಮೇಡಮ್ 2012 ಮಾಡೆಲ್ ಮೇಲೆ ಲೋನ್ ಮಾಡ್ಕೊಡ್ತೀನಿ. ಓಕೆ, 2012 ಮಾಡೆಲ್ ಮೇಲ್ಗಡೆ ಇರುವಂತಹ ಎಲ್ಲಾ ವೆಹಿಕಲ್ ಗಳಿಗೆ ಇವರು ಲೋನ್ ಸರ್ವಿಸ್ ಮಾಡ್ಕೊಡ್ತಾರೆ. ನೀವು ಆಲ್ ಓವರ್ ಕರ್ನಾಟಕ ಎಲ್ಲಿ ಬೇಕಾದ್ರೆ ಇರ್ಬೋದು. ಸೊ XUV ವೆಹಿಕಲ್ ನ ಹುಡುಕ್ತಾ ಇದ್ದೀರಾ? ಹಾಗಿದ್ರೆ ಇಲ್ಲಿ ನೋಡಿ, ಬ್ಲಾಕ್ ಕಲರ್ ಅಲ್ಲಿ XUV ನಿಂತಿದೆ. ಮೇಡಮ್ ಇದು 2013 ಮ್ಯಾನುಫ್ಯಾಕ್ಚರ್, 14 ರಿಜಿಸ್ಟ್ರೇಷನ್, ಸೆಕೆಂಡ್ ಓನರ್ ವೆಹಿಕಲ್, W8 ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಇದೆ. ಅದು ಕೂಡ ಬ್ಲಾಕ್ ಕಲರ್ ಅಲ್ಲಿ ಫುಲ್ಲಿ ಲೋಡೆಡ್ ವೆಹಿಕಲ್. ಹೌದು, ಏರ್ ಬ್ಯಾಗ್, ಅಲೈ ವೀಲ್ಸ್, ಕ್ರೂಸ್ ಕಂಟ್ರೋಲ್, ಸ್ಟೀರಿಂಗ್, ರಿಮೋಟ್ ಕಂಟ್ರೋಲ್ ಎಲ್ಲ ಬರುತ್ತೆ. ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಓಕೆ, ಟಾಪ್ ಎಂಡ್ ವೆಹಿಕಲ್, ಅದು XUV ನೋಡ್ತಾ ಇದ್ದೀರಾ ಅಂತ ಹೇಳಿದ್ರೆ ಪ್ರೈಸ್ ಎಷ್ಟು ಹೇಳ್ಬಿಡಿ. ಮೇಡಮ್ ಬಜಾರಲ್ಲಿ 6,06,500 ಇದೆ. ಓಕೆ, ನಮ್ ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 5,45,000 ಮಾಡ್ಕೊಳ್ಳೋಣ. ಇಷ್ಟು ಕಡಿಮೆ ಪ್ರೈಸ್ ಅಲ್ಲಿ 5,40,000. ಹೌದು, 5,40,000ಕ್ಕೆ XUV, ಅದು ಟಾಪ್ ಎಂಡ್ ವೆಹಿಕಲ್ ನ ಇವ್ರು ಕೊಡ್ತಾ ಇದ್ದಾರೆ. ನೀವೇನಾದ್ರೂ ಕನ್ಸ್ ಇಟ್ಕೊಂಡಿದ್ದೀರಾ ಬೆನ್ಸ್ ಕಾರ್ ಅಲ್ಲಿ ಓಡಾಡ್ಬೇಕು ಅಂತ? ಇಲ್ಲೊಂದು ಬೆನ್ಸ್ ಕಾರ್ ನಿಂತಿದೆ ನಮ್ಮ ಕರ್ನಾಟಕ ಕಾರ್ ಝೋನ್ ಅಲ್ಲಿ. ಇದ್ರ ಬಗ್ಗೆ ಹೇಳ್ಬಿಡಿ. ಮೇಡಮ್ ಇದು ಡೀಟೇಲ್ಸ್ ಅನ್ಬಿಟ್ಟು 2006 ಸಿಂಗಲ್ ಓನರ್ ವೆಹಿಕಲ್. ಮೇಡಮ್ ಸಿಂಗಲ್ ಹ್ಯಾಂಡ್ ಯೂಸರ್ ವೆಹಿಕಲ್. ಅದು ಕೂಡ ಫುಲ್ಲಿ ಟಾಪ್ ಅಂಡ್ ಬೆನ್ಸ್ ಲೀನಿಯಾ ಇದು. ಟಾಪ್ ಅಂಡ್ ವೆಹಿಕಲ್, ಸನ್ ರೂಫ್, ಏರ್ ಬ್ಯಾಗ್, ABS, ಆಟೋಮೆಟಿಕ್, ವಾರಿಯಂ, ಸಿಂಗಲ್ ಓನರ್ ವೆಹಿಕಲ್ ವಿತ್ ಫ್ಯಾನ್ಸಿ ನಂಬರ್ ಜೊತೆ ಇರೋದು. ಮೇಡಮ್ ವಾವ್, ಫ್ಯಾನ್ಸಿ ನಂಬರ್ ಕೂಡ ಇದೆ. 0,999. 0,999 ನೋಡಿ, ಫ್ಯಾನ್ಸಿ ನಂಬರ್ ಕೂಡ ಇದೆ. ತುಂಬಾ ಜನ ಹುಡುಕ್ತಾ ಇದಾರೆ ಫ್ಯಾನ್ಸಿ ನಂಬರ್, ಇದೇ ನಂಬರ್ ಇಂದ ಬೇಕು ಅಂತ ಹೇಳಿ. ಸೊ ಬೆನ್ಸ್ ಅಲ್ಲಿ ಇದೆ ನೋಡಿ, ತುಂಬಾ ಕಡಿಮೆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀರಾ. ಯಾವ ಪ್ರೈಸ್ ಅಲ್ಲಿ ಕೊಟ್ ಮಾಡಿದೀರಾ? ಮೇಡಮ್ ಬರೀ 4,80,000 ಕೊಡೋಣ. ಜಸ್ಟ್ 4,80,000. ಬಟ್ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಬಂದ್ರೆ ಮಾತ್ರ ನಿಮ್ಗೆ ಆ ಪ್ರೈಸ್ ಅಲ್ಲಿ ಕೊಡ್ತಾ ಇದೀವಿ. ಸೊ ಹುಂಡೈ ವರ್ಣ ಕೂಡ ಇದೆ, ಇದ್ರ ಬಗ್ಗೆ ಹೇಳ್ಬಿಡಿ. ಮೇಡಮ್ ಇದು ಡೀಟೇಲ್ಸ್ ಬಂದ್ಬಿಟ್ಟು 2012 ಸೆಕೆಂಡ್ ಓನರ್, SX ಫುಲ್ಲಿ ಟಾಪ್ ಎಂಡ್ ವೆಹಿಕಲ್. ಮೇಡಮ್ ಇದು ಕೂಡ ಡೀಸೆಲ್ ಅಲ್ಲಿ 1,15,000 ಹೊಡಿದೆ. ಶೋರೂಮ್ ರಿಕಾರ್ಡ್ ಇರೋದು. ಓಕೆ, ಪ್ರೈಸ್ ಏನ್ ಕೊಟ್ ಮಾಡ್ತಾ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,35,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 4,30,000 ಮಾಡ್ಕೊಡೋಣ. ಲೋನ್ ಬೇಕಂದ್ರೆ ಬರೀ 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸಾಕು. ಇದ್ರ ಬಗ್ಗೆ ಡೀಟೇಲ್ ಹೇಳಿ. ಮೇಡಮ್ ಇದು ಡೀಟೇಲ್ಸ್ ಬಂದ್ಬಿಟ್ಟು 2005 4 ಓನರ್ ಆಗಿದೆ. ಸರಿ, ಹೊಸ ಟೈರು ಎಲ್ಲ ಇದೆ. ಗಾಡಿ ತುಂಬಾ ಚೆನ್ನಾಗಿದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಮೇಡಮ್ ಇದ್ರದ್ದು ಓಕೆ, ಏನ್ ಪ್ರೈಸ್ ನ ಕೋಟ್ ಮಾಡ್ತಾ ಇದೀರಾ ನೀವು? ಬರೀ 1 ಲಕ್ಷಗೆ ಕೊಡೋಣ. ಬರೀ 1 ಲಕ್ಷ ಕೊಡ್ತಾ ಇದೀರಾ? ಮೇಡಮ್ ನಿಜ ಹೇಳ್ತಾ ಇರೋದು. ಕಾರ್ ನ 1 ಲಕ್ಷಕ್ಕೆ ಯಾರು ಕೊಡ್ತಾ ಇದಾರೆ ನೋಡಿ, ಇಲ್ಲಿ ಇದೆ. ಬನ್ನಿ, 1 ಲಕ್ಷಕ್ಕೆ ಕಾರ್ ನ ತಗೊಂಡೋಗಿ ಫುಲ್ ಕ್ಯಾಶ್ ಪೇ ಮಾಡಿ ಕಾರ್ ನ ತಗೊಂಡ್ ಹೋಗ್ಬೋದು. ಸೊ ಮತ್ತೊಂದು ಪೋಲೋ ಇದೆ, ಫುಲ್ ಬೆಸ್ಟ್ ಕಂಡೀಷನ್ ಅಲ್ಲಿ ಇದೆ. ಇದ್ರ ಬಗ್ಗೆ ಹೇಳ್ಬಿಡಿ. ಮೇಡಮ್ ಬರೀ ಕಡಿಮೆ ಬಜೆಟ್ ಅಲ್ಲೇ ಕೊಡೋಣ. ಮೇಡಮ್ ಓಕೆ, ಎಷ್ಟು ಕೊಡ್ತಾ ಇದೀರಾ? ಮೇಡಮ್ 3 ಲಕ್ಷದಿಂದ ಇನ್ನ ಕಡಿಮೆಗೆ ಕೊಡೋಣ. ಓಕೆ, ಎಷ್ಟನೇ ಮಾಡೆಲ್ ಇದೆ ಹೇಳ್ಬಿಡಿ. 2010 ಸೆಕೆಂಡ್ ಓನರ್ ವೆಹಿಕಲ್ ವಿತ್ 5 ವರ್ಷ ಫ್ರೆಶ್ ಡಾಕ್ಯುಮೆಂಟ್. ಓಕೆ, ಪ್ರೈಸ್ ಎಷ್ಟು ಹೇಳಿದೀವಿ? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 2,90,000 ಮಾಡ್ಕೊಡೋಣ. ಮೇಡಮ್ ಮೈ ಗಾಡ್, ಪೋಲೋ ಇಷ್ಟು ಕಡಿಮೆ ರೇಟಿಗೆ ಯಾರು ಕೊಡ್ತಾರೆ? ಪೋಲೋ ಬಾಯ್ಸ್ ಗೆ ತುಂಬಾ ಇಷ್ಟ ಇರುತ್ತೆ. ಸೊ ಬನ್ನಿ, ಇಲ್ಲಿ 2,90,000 ಗೆ, ಹೌದು 2,90,000ಕ್ಕೆ ನಿಮ್ಗೆ ಪೋಲೋ ಗಾಡಿನ ಕೊಡ್ತಾ ಇದಾರೆ. ವಿಸಿಟ್ ಮಾಡೋದನ್ನ ಮರಿಬೇಡಿ. ಸೊ ಸ್ಯಾಂಟ್ರೋ ವೆಹಿಕಲ್ ಇದೆ, ಇದ್ರ ಬಗ್ಗೆ ಡೀಟೇಲ್ ಹೇಳಿ ಸರ್. ಮೇಡಮ್ ಇದು ಡೀಟೇಲ್ಸ್ ಅನ್ಬಿಟ್ಟು 2012 ಸಿಂಗಲ್ ಓನರ್ ವೆಹಿಕಲ್. ಓಕೆ, 86,000 ಹೊಡಿದೆ. ಶೋರೂಮ್ ರಿಕಾರ್ಡ್ ಇರೋದು. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ. ಇದನ್ನು ಹೌದು. ಇದ್ರ ಪ್ರೈಸ್ ಏನ್ ಹೇಳ್ತಾ ಇದೀರಾ ಸರ್? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,85,000 ಕೋಟಿಂಗ್ ಮಾಡ್ತಾ ಇದೀನಿ. ಓಕೆ,
ಶೋರೂಮ್ ವಿಸಿಟ್ ಮಾಡಿದ್ರೆ 2,80,000 ಕ್ಲೋಸ್ ಮಾಡ್ಕೊಡೋಣ. ಓಕೆ, ನೀವು ಶೋರೂಮ್ ಗೆ ಒಂದ್ಸಲಿ ವಿಸಿಟ್ ಮಾಡಿ ನಿಮ್ಗೆ ಕಾರ್ಗಳನ್ನ ಚೆಕ್ ಮಾಡಿ ಹಾಗೇನೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಮೆಕ್ಯಾನಿಕಲ್ ನ ಕರ್ಕೊಂಡ್ ಬನ್ನಿ. ನಿಮ್ಗೆ ಸ್ಯಾಟಿಸ್ಫೈಡ್ ಆದ್ಮೇಲೆ ನೀವು ತಗೊಂಡ್ ಹೋಗ್ಬೋದು. ಯಾವ್ದೇ ರೀತಿಯ ಫೋರ್ಸ್ ಇಲ್ಲ, ಬಟ್ ಒಂದ್ಸತಿ ವಿಸಿಟ್ ಮಾಡಿ ನಿಮ್ಮ ಕನಸಿನ ಕಾರ್ನ ತಗೊಂಡ್ಬೋದು. ಸೊ ಮತ್ತೊಂದು i20 ಗಾಡಿ ಇದೆ ನೋಡಿ, ಇದ್ರ ಬಗ್ಗೆ ಹೇಳಿ ಮೇಡಮ್. ಇದು ಡೀಟೇಲ್ಸ್ ಅಂದ್ಬಿಟ್ಟು 2009 ಥರ್ಡ್ ಓನರ್, ಇದನ್ನು ವಿತ್ ಫ್ರೆಶ್ ಡಾಕ್ಯುಮೆಂಟ್ ಸಿಗುತ್ತೆ. ಮ್ಯಾಗ್ನಾ ವೇರಿಯಂಟ್ ಆಗಿರುತ್ತೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಬರೇ ಪೆಟ್ರೋಲ್ ಹಾಕೊಂಡು ನೋಡ್ತಾ ಇರ್ಬೋದು, ಆ ಕಂಡೀಷನ್ ಅಲ್ಲೇ ಇರೋದು. ಓ ಸೂಪರ್. ಪ್ರೈಸ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಬರೀ 2,70,000 ಕೊಡೋಣ ಮೇಡಮ್. ಬರೀ 2,70,000 ಕೊಡ್ತಾ ಇದ್ರೆ i20 ವೆಹಿಕಲ್ ನ ಹುಡುಕ್ತಾ ಇರೋರು ಬೇಗ ಬೇಗ ವಿಸಿಟ್ ಮಾಡ್ವಿ. ಸೊ ಪುಟಾಣಿ ನ್ಯಾನೋ, ಪುಟ್ಟ ಮನೆಗೆ ಪುಟ್ಟ ನ್ಯಾನೋ ಬೇಕಾ? ಹಾಗಾದ್ರೆ ಡೀಟೇಲ್ಸ್ ಹೇಳ್ತಾರೆ, ಕೇಳಿಸ್ಕೊಳ್ಳಿ. ಮೇಡಮ್ ಇದು ಡೀಟೇಲ್ಸ್ ಅಂದ್ಬಿಟ್ಟು 2014 ಸಿಂಗಲ್ ಓನರ್ ವೆಹಿಕಲ್. ಅದು ಕೂಡ ಫುಲ್ ಟಾಪ್ ಅಂಡ್ ಟಾಟಾ ನ್ಯಾನೋ ಟಿಸ್ಟ್. ಇದು ಓಕೆ, AC ಪವರ್ ಸ್ಟೀರಿಂಗ್ ಬರೋ ವೆಹಿಕಲ್ ಇದು. ಸೂಪರ್ ಸರ್. ಇದರ ಪ್ರೈಸ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಬರೇ 1,45,000 ಮಾಡ್ಕೊಡೋಣ. ಸೊ ನೀವೇನಾದ್ರೂ ಗರ್ಲ್ ಆಗಿದ್ರೆ ವುಮೆನ್, ಸೊ ಗಾಡಿ ಓಡಿಸ್ಬೇಕು ಅನ್ನೋ ಆಸೆ ಇದೆ, ದೊಡ್ಡ ಗಾಡಿ ಎಲ್ಲ ತಗೊಂಡು ಹೋಗಕ್ಕೆ ಭಯ ಆಗುತ್ತೆ ಅನ್ನೋರ್ಗೆ ನ್ಯಾನೋ ಕಾರ್ ತುಂಬಾ ಬೆಸ್ಟ್ ಆಪ್ಷನ್ ಅಂತಾನೆ ಹೇಳ್ಬೋದು. ಒಂದು ಚಿಕ್ಕ ಫ್ಯಾಮಿಲಿ ಆರಾಮ್ಸೆ ಹೋಗ್ಬೋದು. ಒಂದು ಬೈಕ್ ರೇಟ್ ಅಲ್ಲಿ ಇವರು ಕಾರ್ನ ಕೊಡ್ತಾ ಇದಾರೆ. ಟಾಟಾ ಆಲ್ಟ್ರಾಸ್ ಇದೆ, ಇದ್ರ ಬಗ್ಗೆ ಹೇಳ್ಬಿಡಿ ಮೇಡಮ್. ಅದು ಕೂಡ ಟ್ರೆಂಡಿಂಗ್ ಅಲ್ಲಿ ನಡೀತಾ ಇರೋದು ವೆಹಿಕಲ್ ಇದು. ಓಕೆ, 2022 ಸಿಂಗಲ್ ಓನರ್, 76,000 ಓಡಿದೆ. ಶೋರೂಮ್ ರೆಕಾರ್ಡ್ ಇರೋದು. ಗಾಡಿ ತುಂಬಾ ಚೆನ್ನಾಗಿದೆ, ಹೊಸ ವೆಹಿಕಲ್ ತರ ಇದೆ ಮೇಡಮ್. ಹೌದು, ಇಂಟೀರಿಯರ್ ಕೂಡ ತುಂಬಾ ಚೆನ್ನಾಗಿದೆ, ಯಾವ್ದೇ ರೀತಿಯ ಡ್ಯಾಮೇಜಸ್ ಇಲ್ಲ, ತುಂಬಾ ಚೆನ್ನಾಗಿದೆ ವೆಹಿಕಲ್ ಬಂದು. ಪ್ರೈಸ್ ಹೇಳ್ಬಿಡಿ ಮೇಡಮ್. ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 5,90,000 ಕೋಟಿಂಗ್ ಮಾಡ್ತಾ ಇದೀನಿ. ಓಕೆ, ಶೋರೂಮ್ ವಿಸಿಟ್ ಮಾಡಿದ್ರೆ 5,80,000 ಮಾಡ್ಕೊಡೋಣ. ಯಾವ ಮಾಡೆಲ್ ಹೇಳಿದ್ ನೀವು? ಇದು 22 ಸಿಂಗಲ್ ಓನರ್ ಮೇಡಮ್. ಸೊ ಮಾಡೆಲ್ ವೆಹಿಕಲ್ ಹುಡುಕ್ತಾ ಇದೀರಾ? ಇಲ್ಲ ನಮ್ಗೆ ಓಲ್ಡ್ ಮಾಡೆಲ್ ಎಲ್ಲ ಬೇಡ, ನಮ್ಗೆ ಒಂದು ನ್ಯೂ ಈಗ ಟ್ರೆಂಡ್ ಅಲ್ಲಿ ಇರುವಂತಹ ಮಾಡೆಲ್ಸ್ ಬೇಕು ಅಂತ ಹೇಳಿದ್ರೆ 2022ನೇ ಮಾಡೆಲ್ ವೆಹಿಕಲ್ ಇದೆ. ಬಜೆಟ್ ಫ್ರೆಂಡ್ಲಿ ಪ್ರೈಸ್ ಅಲ್ಲಿ ಇವ್ರು ಕೊಡ್ತಾ ಇದಾರೆ ಮೇಡಮ್. ಲೋನ್ ಬೇಕಂದ್ರೆ ಬರೀ 2 ಲಕ್ಷ ಡೌನ್ ಪೇಮೆಂಟ್ ಮಾಡ್ಲಿ ಸಾಕು. ಓಕೆ, ಜಸ್ಟ್ 2 lakh ಡೌನ್ ಪೇಮೆಂಟ್ ಮಾಡಿದ್ರೆ ಸಾಕು, ನಿಮ್ಗೆ ಈ ಕಾರ್ನ ಮನೆಗೆ ತಗೊಂಡು ಹೋಗ್ಬೋದು. ಸೊ ರಿಡ್ಸ್ ವೆಹಿಕಲ್ ಇದೆ, ಇದ್ರ ಬಗ್ಗೆ ಹೇಳಿ ಮೇಡಮ್. ಇದು ಡೀಟೇಲ್ಸ್ ಅಂದ್ಬಿಟ್ಟು 2014 ಓಕೆ, ಸೆಕೆಂಡ್ ಓನರ್ ವೆಹಿಕಲ್, VXI ವೇರಿಯಂಟ್, ಪೆಟ್ರೋಲ್ ವೇರಿಯಂಟ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್. ಅದು ಕೂಡ ಚಾಕ್ಲೇಟ್ ಕಲರ್ ಅಲ್ಲಿ ಗಾಡಿ ಫುಲ್ಲಿ ವೆಲ್ ಮೇಂಟೈನ್ ಆಗಿದೆ. ಓಕೆ, ಪ್ರೈಸ್ ಏನ್ ಕೋಟ್ ಮಾಡಿದೀರಾ? ಪ್ರೈಸಿಂಗ್ ಬಂದ್ಬಿಟ್ಟು ಮೇಡಮ್ 3,90,000 ಕೋಟಿಂಗ್ ಮಾಡ್ತಾ ಇದೀನಿ. ಓಕೆ, ಶೋರೂಮ್ ವಿಸಿಟ್ ಮಾಡಿದ್ರೆ 3,70,000 ಕ್ಲೋಸ್ ಮಾಡ್ಕೊಡೋಣ. ಓಕೆ, ಕೂತು ಮಾತಾಡ್ಬೇಕು. ಯಾವ್ದೇ ಒಂದು ವೆಹಿಕಲ್ ಇಷ್ಟ ಆಯ್ತು ಅಂತ ಹೇಳಿದ್ರೆ ಸೊ ಹೆಚ್ಚು ಕಮ್ಮಿ ಮಾಡ್ಕೊಡ್ತಾರೆ. ಏನ್ ಇದೇ ರೇಟ್ ಅಲ್ಲ, ನೆಗೋಷಿಯಬಲ್ ಕೂಡ ಮಾಡಿ ಕೊಡ್ತಾರೆ. ಬಟ್ ನೀವು ಒಂದ್ಸಲಿ ವಿಸಿಟ್ ಮಾಡ್ಬೇಕು. ಕಾರ್ ಹೇಗಿದೆ, ಇಷ್ಟ ಆದ್ರೆ ಇವ್ರ ಹತ್ರ ಮಾತಾಡ್ಬೋದು. ಈ ಕಾರ್ದು ಮಾಡೆಲ್ ಏನೆಲ್ಲ ಹೇಳ್ಬಿಡಿ ಸರ್. ಮೇಡಮ್ ಇದು ಡೀಟೇಲ್ಸ್ ಅಂದ್ಬಿಟ್ಟು 2014 ಥರ್ಡ್ ಓನರ್ ಹೊಂಡಾ ಇಯಾನ್ 20+ ಮೈಲೇಜ್ ಬರೋ ವೆಹಿಕಲ್. ಓಕೆ, ಒಂದು ಬೈಕ್ ಕೂಡ ಒಂದು 20 ಕೊಡೋದಿಲ್ಲ ಕೆಲವೊಂದು ಬೈಕ್. ಕಾರ್ ಕೊಡ್ತಾ ಇದೆ ಅಂದ್ರೆ ತುಂಬಾ ಯೂಸ್ ಆಗುತ್ತೆ. ಅದು ಕೂಡ ಚಿಕ್ಕ ಫ್ಯಾಮಿಲಿ ಅವ್ರಿಗೆ, ಪಾರ್ಕಿಂಗ್ ಸ್ಪೇಸ್ ಅವ್ರಿಗೆ ಒಳ್ಳೆ ವೆಹಿಕಲ್, ಚಿಕ್ಕ ವೆಹಿಕಲ್. ಓಕೆ, ಇದು ಡೀಟೇಲ್ಸ್ ಅಂದ್ಬಿಟ್ಟು 2014 ಥರ್ಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ. ಓಕೆ, ಪ್ರೈಸ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 2,60,000 ಕೋಟಿಂಗ್ ಮಾಡ್ತಾ ಇದೀನಿ. ಶೋರೂಮ್ ವಿಸಿಟ್ ಮಾಡಿದ್ರೆ 2,45,000 ಕ್ಲೋಸ್ ಮಾಡ್ಕೊಡೋಣ. ಓಕೆ, i10 ವೆಹಿಕಲ್ ಇದೆ ಇಲ್ಲಿ ನೋಡಿ, ಇದ್ರ ಬಗ್ಗೆ ಹೇಳ್ಬಿಡಿ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2012 ಸಿಂಗಲ್ ಓನರ್ ವೆಹಿಕಲ್ ಮೇಡಮ್. ಅದು ಕೂಡ ಆಫ್ಟರ್ ಮಾರ್ಕೆಟ್ ಅಲೈಸ್, ಹೊಸ ಟೈರ್, ಹೊಸ ಸೀಟ್ ಕವರ್ಸ್ ಎಲ್ಲ ಹಾಕ್ಸಿದೀನಿ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ ಮೇಡಮ್. ಇದನ್ನು ಪ್ರೈಸ್ ಏನ್ ಕೋಟ್ ಮಾಡಿದೀರಾ? ಪ್ರೈಸಿಂಗ್ ಬಂದ್ಬಿಟ್ಟು 2,90,000 ಕೋಟಿಂಗ್ ಮಾಡ್ತಾ ಇದೀನಿ. ನಮ್ಮ ವೀಕ್ಷಕರು ಬಂದ್ರೆ ಅವ್ರಿಗೆ ಏನ್ ಪ್ರೈಸ್ ಕೊಡ್ಬೋದು ಮೇಡಮ್? ಬರೀ 2,80,000 ಮಾಡ್ಕೊಡೋಣ ಮೇಡಮ್. ಓಕೆ, ಸೊ ರಿಡ್ಸ್ ವೆಹಿಕಲ್ ಬಗ್ಗೆ ಹೇಳಿ ಮೇಡಮ್. ಇದು ಡೀಟೇಲ್ಸ್ ಅಂದ್ಬಿಟ್ಟು 2010 ಓಕೆ, ಥರ್ಡ್ ಓನರ್ ವಿತ್ ಫ್ರೆಶ್ ಡಾಕ್ಯುಮೆಂಟ್, ಆಫ್ಟರ್ ಮಾರ್ಕೆಟ್, ಬರೀ 40,000 ಅಲೈಸ್ ಇದೆ ಮೇಡಮ್. ಓಕೆ, ಪ್ರೈಸ್ ಏನ್ ಕೋಟ್ ಮಾಡ್ತಾ ಪ್ರೈಸಿಂಗ್ ಇದೀರಾ? ಬಂದ್ಬಿಟ್ಟು 2,45,000 ಕೋಟಿಂಗ್ ಮಾಡ್ತಾ ಇದೀನಿ. ಓಕೆ, ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 2,40,000 ಕ್ಲೋಸ್ ಮಾಡ್ಕೊಡೋಣ. ನೀವು ನೋಡ್ತಾ ಇರ್ಬೋದು, ಈ ಬಿಸಿಲಲ್ಲಿ ಬೈಕ್ ಅಲ್ಲಿ ಎಷ್ಟಂತ ತಿರ್ಗಾಡ್ತೀರಾ. ಒಂದು ಮನೆಗೆ ಒಂದು ಕಾರ್ ಬೇಕೇ ಬೇಕು, ಒಂದು ಫ್ಯಾಮಿಲಿ ಎಲ್ಲ ಒಟ್ಟಿಗೆ ಹೋಗ್ಬೇಕು ಅಂತ ಹೇಳಿದ್ರೆ. ಸೊ ಈ ಕಾರ್ ಬಗ್ಗೆ ಹೇಳ್ಬಿಡಿ ಮೇಡಮ್. ಇದು ಹಾಂಡಾ ಅಮೇಜ್ ಓಕೆ, 2011 ಮಾಡೆಲ್, ಥರ್ಡ್ ಓನರ್. ಗಾಡಿ ತುಂಬಾ ಚೆನ್ನಾಗಿದೆ, ವೆಲ್ ಮೇಂಟೈನ್ ಆಗಿದೆ ಮೇಡಮ್. ಇದು ಓಕೆ, ಆಕ್ಸಿಡೆಂಟ್ ಫ್ರೀ ಎಲ್ಲ, ಎಲ್ಲರೂ ಶೋರೂಮ್ ಇಷ್ಟು ಚೆಕ್ ಮಾಡ್ಕೊಂಡ್ ಬನ್ನಿ, ಆಮೇಲೆ ಗಾಡಿ ತಗೊಳ್ಳಿ. ಓಕೆ, ಓಕೆ, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದೀರಾ? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 3,60,000 ಕೋಟಿಂಗ್ ಮಾಡ್ತಾ ಇದೀನಿ. ಓಕೆ, ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ ಹೆಚ್ಚು ಕಮ್ಮಿ ಮಾಡ್ಕೊಡ. ಸೊ 800 ವೆಹಿಕಲ್ ಹುಡುಕ್ತಾ ಇದೀರಾ? ಸೊ ಇಲ್ಲೊಂದು ನಿಂತಿದೆ ನೋಡಿ, ಇದ್ರ ಬಗ್ಗೆ ಹೇಳ್ಬಿಡ್ತಾರೆ, ಹೇಳಿ ಸರ್. ಮೇಡಮ್ ಇದು ಡೀಟೇಲ್ಸ್ ಅಂದ್ಬಿಟ್ಟು 2003 ಸೆಕೆಂಡ್ ಓನರ್. ಅದು ಕೂಡ 800 AC MPFI ಇಂಜಿನ್. ಓಕೆ, ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ ಮೇಡಮ್. ಬರೇ ಬೈಕ್ ಬೆಲೆಯಲ್ಲಿ ಕೊಡೋಣ ಮೇಡಮ್. ಎಷ್ಟು ಕೊಡ್ತಾ ಇದೀರಾ? ಬರೇ 50,000 ಕೊಡೋಣ. ಜಸ್ಟ್ 50,000. ಓ ಮೈ ಗಾಡ್. ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ. ಓಕೆ, ಡಾಕ್ಯುಮೆಂಟ್ ಲ್ಯಾಪ್ಸ್ ಆಗಿದೆ, ಅದಕ್ಕೆ ಸ್ವಲ್ಪ ಖರ್ಚು ಮಾಡ್ಕೊಂಡ್ರೆ 50,000 ಆರಾಮ್ಸೆ ಒಂದು ಗಾಡಿನ, ಯಾವುದೇ ಒಂದು ಸೆಕೆಂಡ್ ಹ್ಯಾಂಡ್ ಅಲ್ಲಿ ವೆಹಿಕಲ್ ತಗೊಂಡ್ರು ಕೂಡ ನಿಮ್ಗೆ ಹೆಚ್ಚು ಕಮ್ಮಿ ಒಂದು ಕೆಲವು ರಿಪೇರಿ ಮಾಡಿಸ್ಕೊಳ್ಳೋದು ಸಿಕ್ಕೇ ಸಿಗುತ್ತೆ. ಸೊ 50,000 ಯಾರು ಕೊಡ್ತಾ ಇದಾರೆ ವೆಹಿಕಲ್ ಅಂತ ಹೇಳಿದ್ರೆ ಕರ್ನಾಟಕ ಕಾರ್ ಝೋನ್ ಅವ್ರು ಮಾತ್ರ.
ಸೊ ಇನ್ನು ಸ್ವಲ್ಪ ಮಾಡೆಲ್ ಗಾಡಿ ಬೇಕು ಅಂತ ಹೇಳಿದ್ರೆ 800 ವೆಹಿಕಲ್ ಅಲ್ಲಿ 2009 ಮಾಡೆಲ್ ಇದೆ. ಇದು 2009 ಥರ್ಡ್ ಓನರ್, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ. ಇದನ್ನು MPF ಇಂಜಿನ್ ಮೇಡಮ್, ರನ್ನಿಂಗ್ ಇದೆ, ರನ್ನಿಂಗ್ ಇದೆ. ಹೊಸ ಟೈರ್ಸ್ ಎಲ್ಲ ಇದೆ ಮೇಡಮ್ ಇದರಲ್ಲಿ. ಓಕೆ, ಮ್ಯಾಗ್ವಿಲ್ ಕೂಡ ಹೊಸದ್ ಹಾಕಿದ್ದಾರೆ. ಎಷ್ಟು ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು ಬರೇ 1,20,000 ಕೊಡೋಣ. ಸೊ 1,20,000 ಗೆ ಕೊಡ್ತಾ ಇದ್ದಾರೆ. ಶಿಫ್ಟ್ ವೆಹಿಕಲ್ ನೋಡ್ತಾ ಇದ್ದೀರಾ, ಸೊ ರೆಡ್ ಕಲರ್ ಅಲ್ಲಿ ಇದೆ. ಇದ್ರ ಬಗ್ಗೆ ಹೇಳ್ಬಿಡಿ ಸರ್. ಡೀಟೇಲ್ಸ್ ಬಂದ್ಬಿಟ್ಟು 2014 ಸೆಕೆಂಡ್ ಓನರ್ ವಿಡಿಯೋ, ಅದು ಕೂಡ ಡೀಸೆಲ್ ಅಲ್ಲಿ ತುಂಬಾ ಡಿಮಾಂಡ್ ಇರೋದು ಬಜಾರ್ ಅಲ್ಲಿ. ಡೀಸೆಲ್ ವೆಹಿಕಲ್ ತುಂಬಾ ಜನ ಕೇಳ್ತಾ ಇರ್ತಾರೆ. ಹಾ ಹೇಳಿ ಸರ್. ಇದು 14 ಸೆಕೆಂಡ್ ಓನರ್ ವೆಹಿಕಲ್ ಮೇಡಮ್. ಓಕೆ, ಏನ್ ಪ್ರೈಸ್ ಕೋಟ್ ಮಾಡ್ತಾ ಇದ್ದೀರಾ? ಮೇಡಮ್ ಇದಕ್ಕೆ ಪ್ರೈಸಿಂಗ್ ಬಂದ್ಬಿಟ್ಟು 4,70,000 ಕೋಟಿಂಗ್ ಮಾಡ್ತಾ ಇದೀನಿ. ಓಕೆ, ಶೋರೂಮ್ ಗೆ ವಿಸಿಟ್ ಮಾಡಿದ್ರೆ 4,60,000 ಕ್ಲೋಸ್ ಮಾಡ್ಕೊಡೋಣ. ಮುಂದೆ ಬನ್ನಿ ಇನ್ನ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಸೊ ಹೋಂಡಾ ಸಿಟಿ ವೆಹಿಕಲ್ ಇದೆ, ಇದ್ರ ಬಗ್ಗೆ ಡೀಟೇಲ್ಸ್ ಕೊಟ್ಬಿಡಿ. ಇದು ಡೀಟೇಲ್ಸ್ ಅಂದ್ಬಿಟ್ಟು 2011 ಥರ್ಡ್ ಓನರ್ ಆಗಿದೆ. ಓಕೆ, ಗಾಡಿ ತುಂಬಾ ಚೆನ್ನಾಗಿದೆ. ಆಫ್ಟರ್ ಮಾರ್ಕೆಟ್ ಅಲೈಸ್ ಎಲ್ಲ ಇದೆ, ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ಮೇಡಮ್. ಓಕೆ, ಏನ್ ಪ್ರೈಸ್ ಐವಿ ಕೋಟ್ ಟೆಕ್ ಮಾಡ್ತಾ ಇದ್ದೀರಾ? ಇಂಜಿನ್ ಮೇಡಮ್, ಇದು ವಿ ವೇರಿಯಂಟ್. ಓಕೆ ಫೈನ್, ನೈಸ್. ಯಾವ ಪ್ರೈಸ್ ಅಲ್ಲಿ ನೀವು ಕೋಟ್ ಮಾಡ್ತಾ ಇದ್ದೀರಾ? ಮೇಡಮ್ ಬರೀ 2,90,000 ಕೊಡೋಣ. ನಮ್ಮ ವೀಕ್ಷಕರು ಬಂದ್ರೆ ಸ್ವಲ್ಪ ಸ್ಲೈಟ್ಲಿ ನೆಗೋಷಿಯಬಲ್ ಮಾಡ್ಕೋಬಹುದಾ? ಖಂಡಿತ ಮೇಡಮ್, ಕರ್ನಾಟಕ ಕಾರ್ ಝೋನ್ ಗೆ ವಿಸಿಟ್ ಮಾಡಿ, ಖಂಡಿತ ಹೆಚ್ಚು ಕಮ್ಮಿ ಮಾಡ್ಕೊಡೋಣ. ಓಕೆ, ಸೊ ನೋಡಿದ್ರಲ್ಲ, ಕಾರ್ ಡೀಟೇಲ್ಸ್ ಎಲ್ಲ ಕೊಟ್ಟಿದ್ರು. ಸೊ ವಿಸಿಟ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಯಾವ ಕಾರ್ ಇಷ್ಟ ಆಯ್ತು ಅಂತ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಎಲ್ಲ ನೋಡಿದ್ರಲ್ವಾ, ಒಂದ್ ಲೈಕ್ ಮಾಡೋದನ್ನ ಮರಿಬೇಡಿ. ಹಾಗೇನೆ ಸಬ್ಸ್ಕ್ರೈಬ್ ಕೂಡ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಬಟನ್ ಕೂಡ ಒತ್ತಿ.